ಮಹಿಳಾ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿ ಅತಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಲೈಂಗಿಕ ಕಿರುಕುಳ ಆಗ್ತಾ ಇದೆ. ಅವರು ಪ್ರೊಡಕ್ಷನ್ ಮಾಡಲಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿನ ಫ್ಲೋರ್ ಲೆವೆಲಲ್ಲಿರುವಂತಹ ಸೂಪರ್ವೈಸರ್ಗಳಾಗಿರ್ಬೋದು, ಮ್ಯಾನೇಜರ್ಗಳಾಗಿರ್ಬೋದು, ಪುರುಷ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವರು ಆ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಉಪಯೋಗಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾರ್ಮಿಕರಿಗೆ ಈ ವಿಚಾರವಾಗಿ ಮಾತಾಡಿದ್ರೆ ಅವರ ಕೆಲಸದ ಸ್ಥಳದಿಂದಾನೇ ಅವರಿಗೆ ವಿರೋಧ ಹೆಚ್ಚಾಗುತ್ತೆ ಅನ್ನೋ ಭಯ ಇದೆ. ಮತ್ತೆ ಅಲ್ಲಿ ಆಂತರಿಕ ದೂರು ಸಮಿತಿಗಳಿದ್ರೂ ಸಹ ನಾಮಕಾವಸ್ಥೆ ಸಮಿತಿಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಆ ಕಮಿಟಿನಲ್ಲಿರುವಂತಹ ಸದಸ್ಯರಿಗೇನೇನೆ ಆಂತರಿಕ ದೂರು ಸಮಿತಿ ಅಂದ್ರೆ ಏನು, ಆ ದೂರನ್ನ ಕೊಟ್ಟಂತಹ ಕಾರ್ಮಿಕರನ್ನ ನಾವು ಹೇಗೆ ಸಂರಕ್ಷಿಸಬೇಕು, ಆ ದೂರನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಪರಿಹಾರ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ತರಬೇತಿಗಳಾಗ್ಲಿ ಜ್ಞಾನವಾಗ್ಲಿ ಇವತ್ತು ಖಂಡಿತವಾಗ್ಲೂ ಇಲ್ಲ. ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರ ಮತ್ತೆ ಮಹಿಳಾ ಆಯೋಗ ಇದ್ರ ಬಗ್ಗೆ ಖಂಡಿತವಾಗ್ಲೂ ಗಮನ ಹರಿಸಬೇಕಾಗಿದೆ. ಯಾಕೆಂದ್ರೆ ಆ ಒಂದು ಮಟ್ಟದಲ್ಲಿ ಕಾನೂನಾಗಿ ಬಂದಿದೆ. ಈಗ 2013 ಲೈಂಗಿಕ ಕಿರುಕುಳ ತಡೆ ಕಾಯ್ದೆಯಾಗಿ ಬಂದಿದೆ. ಅದು ವಿಶಾಖ ಗೈಡ್ಲೈನ್ ಆಗಿದ್ದು ಕಾಯ್ದೆ ಆದ್ಮೇಲೂ ಸಹ ಕೆಲಸದ ಸ್ಥಳದಲ್ಲಿ ಕಾರ್ಮಿಕರಿಗೆ ಇವತ್ತೂ ಕೂಡ ಅದ್ರ ಬಗ್ಗೆ ಅರಿವು ಬಂದಿಲ್ಲ. ನಾವು ಯಾವ ರೀತಿ ಹೋಗಿ ಅಲ್ಲಿ ದೂರನ್ನ ಕೊಡಬೇಕು, ನಾವು ಕೊಟ್ಟಂತ ದೂರು ಯಾವ ರೀತಿ ವಿಲೇವಾರಿ ಆಗುತ್ತೆ, ನಮ್ಗೆ ಯಾವ ರೀತಿ ರಕ್ಷಣೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಾರ್ಮಿಕರಿಗೆ ಇವತ್ತು ಕೂಡ ಖಾತ್ರಿ ಇಲ್ಲ. ಯಾರು ಎಕ್ಸ್ಟರ್ನಲ್ ಪರ್ಸನ್ಸ್ ಅಂತ ಬರ್ತಾರೆ, ಹೊರಗಡೆಯಿಂದ ಬಂದು NGOಗಳನ್ನು ಅಪಾಯಿಂಟ್ ಮಾಡಿಕೊಂಡು IC ಇಟ್ಕೊಂಡು ಇವತ್ತು ಅದನ್ನ ದೂರು ಕೊಟ್ರೆ ಪರಿಹಾರ ಮಾಡಬೇಕು, ಬಹಳ ಮುಖ್ಯವಾಗಿ ಹೆಣ್ಮಕ್ಕಳ ಗೌಪ್ಯತೆಯನ್ನ ಕಾಪಾಡಬೇಕು ಅಂತ ಹೇಳಿ ಇವತ್ತು ಆ ಕಾನೂನು ಹೇಳುತ್ತೆ. 2013 ಲೈಂಗಿಕ ಕಿರುಕುಳ ತಡೆ ಕಾಯ್ದೆ. ಆದ್ರೆ ಇವತ್ತು ಅದು ದೊಡ್ಡ ಮಟ್ಟಕ್ಕೆ ಪ್ರಚಾರ ಆಗುವಂತ ಲೆವೆಲ್ಗೆ ಹೋಗಿದೆ. ಕಾರ್ಮಿಕರಿಗೆ ಹೆಣ್ಮಕ್ಳಿಗೆ ಮೊದಲಿಗೆ ಭಯ ಆಗುವಂಥದ್ದು, ನಾವು ಕೊಟ್ಟಂತಹ ದೂರು ಇದು ಗೌಪ್ಯವಾಗಿರುತ್ತಾ, ನಮ್ಮ ಹೆಸರು ಬರ್ದೇ ಇರೋ ತರ ಆಗುತ್ತಾ, ನಮ್ಗೆ ಇದರಿಂದ ಏನಾದರೂ ಪರಿಣಾಮ ಆಗುತ್ತಾ ಅನ್ನೋ ಭಯದಲ್ಲೇನೆ ಎಷ್ಟೋ ಕಾರ್ಮಿಕರು ಹೆಣ್ಮಕ್ಳು ನಮಗೆ ಈ ದೂರನ್ನ ಕೊಟ್ರೆ ನಮ್ಗೇನು ಪ್ರಾಬ್ಲಮ್ ಆಗಲ್ವಾ ಅನ್ನೋ ಭಯದಲ್ಲೇನೆ ಬದುಕ್ತಾ ಇದ್ದಾರೆ. ಮತ್ತೆ ಕೆಲಸದ ಸ್ಥಳದಲ್ಲಿರುವಂತಹ ಕಮಿಟಿಗಳಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ದೂರು ನಿರ್ವಹಣಾ ಪದ್ಧತಿ ಇದೆ, ಅದಕ್ಕೆ ಆದಂಥ ಸ್ಟ್ರಕ್ಚರ್ ಇದೆ ಅಂತ ಉದ್ಯಮ ಹೇಳುತ್ತೆ. ಇವತ್ತು ಸಂಪೂರ್ಣವಾಗಿ ಆ ದೂರು ನಿರ್ವಹಣಾ ಒಂದು ಪದ್ಧತಿ ಏನಿದೆ, ಆ ಒಂದು ಸ್ಟ್ರಕ್ಚರ್ ಏನಿದೆ, ಅದು ಫೇಲ್ಯೂರ್ ಆಗಿದೆ. ಅದೆಲ್ಲೂ ಕೂಡ ಕೆಲಸ ಮಾಡಲ್ಲ. ಆ ಕಮಿಟಿಗಳ ಬಗ್ಗೆ ಕಮಿಟಿನಲ್ಲಿರುವಂತಹ ಮೆಂಬರ್ಗಾಗಿರ್ಬೋದು ಅಥವಾ ಯಾವ್ದು ಕಾರ್ಮಿಕರಿಗಾಗಿರ್ಬೋದು, ದೂರು ಕೊಡೋದು ಹೇಗೆ, ಕೊಟ್ರೆ ಹೇಗೆ ನಿರ್ವಹಣೆ ಆಗುತ್ತೆ, ವಿಲೇವಾರಿ ಹೇಗಾಗುತ್ತೆ, ಇದರಿಂದ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಖಾತ್ರಿ ಇಲ್ಲ.